ಕನ್ನಡಿಗರಿಗೆ ನೀಡಿರುವ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಕನ್ನಡಿಗರಿಗೆ ಉದ್ಯೋಗ ಮೀಸಲು ಕೊಡಿಸದ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ರಾಜ್ಯ ಸರ್ಕಾರ ತರುವ ಕಾನೂನನ್ನ ಜಾರಿ ಮಾಡುವ ಅಧಿಕಾರವನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರು ಹಮ್ಮಿಕೊಂಡಿರುವ ಈ ಹೋರಾಟಕ್ಕೆ ಭಾರಿ ಬೆಂಬಲ ಸಿಕ್ತಿದೆ. ಕನ್ನಡ, ಕರ್ನಾಟಕ, ಕನ್ನಡಿಗರನ್ನ ಉಳಿಸಲು ಈ ಹೋರಾಟಕ್ಕೆ ಎಲ್ಲರೂ ಧುಮುಕಬೇಕು ಅಂತ ಸಮಾಜದ ಎಲ್ಲ ವಲಯದವರು ಬೆಂಬಲ ನೀಡುತ್ತಿದ್ದಾರೆ. ತಾಯಿ ತನ್ನ ಮಗು ಅಳದೆ ಹೋದ್ರೆ ಎದೆ ಹಾಲೆ ಕುಡಿಸೋದಿಲ್ಲವಲ್ವಾ? ಹಾಗಾಗಿ ಯಾವಾಗ ಶಿಕ್ಷಣ, ಸಂಘಟನೆ, ಹೋರಾಟ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದಕ್ಕೆ ಕೊಟ್ಟಿದ್ದಾರೆ 3. ಒಂದು, ನಾವು ಶಿಕ್ಷಣವಂತರಾಗಬೇಕು, ನಾವು ಸಂಘಟಿತರಾಗಬೇಕು, ಹೋರಾಟ ಆಗಬೇಕು. ಎಲ್ಲದಕ್ಕೂ ಕೂಡ ಹೋರಾಟವೇ ಮದ್ದು. ಹಾಗಾಗಿ ನಮ್ಮ ನಾರಾಯಣ್ ಗೌಡರ ನೇತೃತ್ವದಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಇತ್ತೀಚೆಗೆ 1-2 ತಿಂಗಳ ಹಿಂದೆ ಬೆಂಗಳೂರು ಅಂದರೆ ಬರೀ ಇಂಗ್ಲೀಷ್ ಮಯವಾಗಿ ಎಲ್ಲ ಬೋರ್ಡ್ಗಳು ಇಂಗ್ಲೀಷ್ ಇದ್ದು, ಈಗ 60% ಕನ್ನಡ ಆಗಿ ಇರುತ್ತಲ್ಲ, ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಖಂಡಿತವಾಗಿ ಈ ಹೋರಾಟ ಒಂದು ಅಂತಿಮವನ್ನು ತರುತ್ತೆ. ನಮ್ಮ ಒಂದು ವರದಿ ಕೂಡ ಜಾರಿಗೆ ಬಂದು 50-60% ಕನ್ನಡಿಗರಿಗೆ ಅಂತಲ್ಲ, ಎಲ್ಲ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಕೂಡ ಉದ್ಯೋಗ ಸಿಗುತ್ತೆ ಅನ್ನುವಂಥ ಭರವಸೆ ಖಂಡಿತ ಈ ಹೋರಾಟದಿಂದ ಆಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಧರಣಿಯ ಬಳಿಕ ಕರವೇ ನಾರಾಯಣಗೌಡರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ